ಕಾಲು ಹೂತ್ಕೊಂಡಿದೆ. ಕಾಲು ಹೂತ್ಕೊಂಡಾಗ ಏನ್ ಮಾಡಬೇಕು? ಕಿತ್ತಾಕ್ಬೇಕು ಅದನ್ನ, ಇಲ್ಲದ್ರೆ ಮುಂದಕ್ಕೆ ಹೋಗಕ್ಕಾಗಲ್ಲ. ಒಂದು ಕಾಲು ಹೂತ್ಕೊಂಡಿದೆ, ಇನ್ನೊಂದು ಕಾಲು ಕೂಡ ಸರಿಯಾದ ಜಾಗದಲ್ಲಿ ಇಡದೇ ಇದ್ರೆ ಮುಂದಕ್ಕೆ ಹೋಗೋಕ್ಕೂ ಆಗಲ್ಲ, ಇದನ್ನ ಎತ್ತಕ್ಕೂ ಆಗಲ್ಲ. ನೀವು ಹೇಳ್ತೀರಾ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ, ಜೀವನದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಅಂದರೆ ಕಿತ್ತಾಕ್ಬೇಕು. ನಾನು ಅದನ್ನೇ ಹೇಳ್ತಾ ಇರ್ತೀನಿ, ಕತ್ತೆ ಬಾಲ ಅಂತ ಬಿಟ್ಬಿಡಿ, ಇದನ್ನ ಲೆಟ್ ಗೋ ಅಂತ ಹೇಳ್ತೀನಿ. ಲೆಟ್ ಗೋ ಅನ್ನೋದು ತುಂಬ ದೊಡ್ಡ ಪ್ರಿನ್ಸಿಪಲ್. ಬಿಟ್ಟಾಕಿ ಬಿಟ್ಟಾಕದೇ ಇದ್ರೆ ನೀವು ಹೋಗೋಕ್ಕಾಗಲ್ಲ. ಒಂದೊಂದು ಹೆಜ್ಜೆಗೂ ಗುಲಾಮರಾಗ್ತೀರಾ. ಒಂದೊಂದು ಹೆಜ್ಜೆಗೂ ಸಿಕ್ಕಾಕೊಂಡಾಗೆಲ್ಲ ನೀವು ಆ ಸಿಚುಯೇಷನ್ಗೆ, ಆ ಥಾಟ್ಗೆ, ಆ ಫೀಲಿಂಗ್ಗೆ, ಆ ಮೊಮೆಂಟ್ಗೆ ನೀವು ದಾಸರು, ಗುಲಾಮರು. ಕಾಲು ಹೂತಿದೆ, ಸಿಕ್ಕಾಕೊಳ್ಳತ್ತೆ. ಯಾಕೆಂದ್ರೆ ಹಾಗಿದೆ ಜಾಗ. ಎತ್ತಬೇಕು ಕಾಲನ್ನ, ನೀವು ಎತ್ತಕ್ಕೆ ಕೊಡಬೇಕು. ಆ ಇನ್ನೊಂದು ಕಾಲು ಎಲ್ಲಿಡ್ತೀರಾ ಅನ್ನೋದು ಡೆಫಿನೆಟ್ ಇರಬೇಕು. ಸರಿಯಾದ ಕಲ್ ಮೇಲೆ ಇಡಿ, ಮತ್ತೆ ಹುಸ್ಕನಲ್ಲಿಟ್ಟರೆ ಮತ್ತೆ ಒಳಗೆ ಹೋಗ್ತೀರಾ. ಇಷ್ಟೇ. ಅದಕ್ಕೆ ನಾನು ಹೇಳ್ತೀನಿ, ಬಿಟ್ಟಾಕಿ ಕತ್ತೆ ಬಾಲ ಅಂತ. ಯಾರೋ ಹೇಳಿದ್ರು ನಿಮ್ದೆಲ್ಲ ಕ್ಲಾಸ್ ಆದ್ಮೇಲೆ ಒಂದೇ ಒಂದು ವರ್ಕ್ ಆಗಿದ್ದು, ಇವತ್ತಿಗೂ ವರ್ಕ್ ಆಗ್ತಿದೆ 20 ವರ್ಷದಿಂದ, ಕತ್ತೆ ಬಾಲ. ಅದೊಂದೇ ವರ್ಕ್ ಆಗೋದು, ಅದು ಮಹಾಮಂತ್ರ.